ANMR ನ್ಯೂಸ್ಗೆ ಸ್ವಾಗತ. ಬೆಂಗಳೂರು ನ್ಯಾಯಾಲಯದ ಹರಾಜಿನಲ್ಲಿ ಖರೀದಿಸಿದ ಗುರುರಾಯರ ಫೋಟೋಗೆ 41ನೇ ವರ್ಷದ ಆರಾಧನೆ. ನ್ಯಾಯಾಲಯದ ಆವರಣದಲ್ಲಿ ನಡೆದ ಬಹಿರಂಗ ಹರಾಜಿನಲ್ಲಿ ಖರೀದಿ ಮಾಡಿದ ಗುರುರಾಯರ ಫೋಟೋ ಸಹ ಅದೃಷ್ಟವನ್ನು ತಂದುಕೊಟ್ಟಿರುವ ಗುರುರಾಯರ ಫೋಟೋಗೆ ಇಂದು 41ನೇ ವರ್ಷದ ಆರಾಧನೆಯನ್ನು ಚಿಂತಾಮಣಿ ನಗರದ ದಿವಂಗತ ಅಶ್ವಥ್ ನಾರಾಯಣರವರ ಕುಟುಂಬದವರು ಅಂಜನಿ ಬಡಾವಣೆಯ ತಮ್ಮ ನಿವಾಸದಲ್ಲಿ ಇಂದು ಅದ್ಧೂರಿಯಾಗಿ ನೆರವೇರಿಸಿದರು. ಬೆಂಗಳೂರು ಜಿಲ್ಲಾ ಸತ್ರ ನ್ಯಾಯಾಲಯ 1981ರಲ್ಲಿ ಜಪ್ತಿ ಮಾಡಿದ ಎಲ್ಲ ವಸ್ತುಗಳನ್ನು ಬಹಿರಂಗ ಹರಾಜಿನಲ್ಲಿ ಭಾಗವಹಿಸಿದ್ದ ಸಾರ್ವಜನಿಕರು ಖರೀದಿಸಿದ್ದು, ಹರಾಜಿನಲ್ಲಿ ಇಟ್ಟಿದ್ದ ರಾಘವೇಂದ್ರ ಸ್ವಾಮಿ ದೇವರ ಫೋಟೋವನ್ನು ಮಾತ್ರ ಯಾರೂ ಖರೀದಿ ಮಾಡಿರಲಿಲ್ಲ. ನ್ಯಾಯಾಲಯದ ಅಮೀನರಾಗಿ ಕೆಲಸ ನಿರ್ವಹಿಸುತ್ತಿದ್ದ ಚಿಂತಾಮಣಿಯ ದಿವಂಗತ ಅಶ್ವಥ್ ನಾರಾಯಣರವರು ತನಗೆ ಬೇಕಾಗಿರುವ ವ್ಯಕ್ತಿಯ ಹೆಸರಿನಲ್ಲಿ ಫೋಟೋವನ್ನು ಖರೀದಿ ಮಾಡಿದ್ದರು. 1982ರಲ್ಲಿ ನ್ಯಾಯಾಲಯದಿಂದ ನಿವೃತ್ತಿಯಾದಾಗ ನಿವೃತ್ತಿ ಹಣದಲ್ಲಿ ಬೆಳೆದ ನಿಂತ ಮಕ್ಕಳಿಗೆ ಅಂಗಡಿಯನ್ನು ತೆರೆಯುವ ಆಸೆ ಬಿದ್ದಾಗ ಜೆರಾಕ್ಸ್ ಅಂಗಡಿಯನ್ನು ತೆಗೆಯಲು ನಿಶ್ಚಯಿಸಿ ಜೆರಾಕ್ಸ್ ಅಂಗಡಿಗೆ ಶ್ರೀ ರಾಘವೇಂದ್ರ ಜೆರಾಕ್ಸ್ ಎಂಬ ಹೆಸರಿಟ್ಟು ಅದೇ ಫೋಟೋವನ್ನು ಅಂಗಡಿಯಲ್ಲಿಟ್ಟು ಪೂಜೆ ನೆರವೇರಿಸಿದ್ದರು. ಆ ದಿನದಿಂದಲೇ ರಾಯರ ಆಶೀರ್ವಾದ ಅವರಿಗೆ ಸಿಕ್ಕಿ ವ್ಯಾಪಾರ ವಹಿವಾಟಿಗೆ ಕೃಪೆ ತೋರಿದ ಹಿನ್ನೆಲೆಯಲ್ಲಿ ಅಂದಿನಿಂದ ಇಂದಿನವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನಾ ಮಹೋತ್ಸವ ದಿನದಂದು ತಮ್ಮ ಮನೆಯಲ್ಲಿ ಆರಾಧನೆ ಕಾರ್ಯಕ್ರಮವನ್ನು ಭಕ್ತಿಪೂರ್ವಕವಾಗಿ ಹಮ್ಮಿಕೊಳ್ಳಲು ನಿಶ್ಚಯಿಸಿದರು. ಅದರಂತೆ ನಗರದ ಅಂಜನಿ ಬಡಾವಣೆಯಲ್ಲಿರುವ ಅವರ ನಿವಾಸದಲ್ಲಿ ಅಶ್ವಥ್ ನಾರಾಯಣರವರ ಮೃತಪಟ್ಟ ಸಂದರ್ಭ ವರ್ಷ ಬಿಟ್ಟರೆ ಇದುವರೆಗೂ ತಪ್ಪದೆ ಆರಾಧನೆ ಆಚರಣೆ ಮಾಡಿಕೊಂಡು ಬರುತ್ತಿದ್ದು, ಇಂದು 41ನೇ ವರ್ಷದ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆರಾಧನಾ ಮಹೋತ್ಸವದ ಅಂಗವಾಗಿ ರಾಘವೇಂದ್ರ ಸ್ವಾಮಿ ಫೋಟೋಗೆ ವಿಶೇಷ ಪೂಜೆ, ಪುಷ್ಪಾಲಂಕಾರದೊಂದಿಗೆ ವಿಶೇಷ ಅಲಂಕಾರ, ಅನ್ನಸಂತರ್ಪಣೆ ಕಾರ್ಯಕ್ರಮ ಸಹ ಹಮ್ಮಿಕೊಳ್ಳಲಾಗಿತ್ತು. ಹಾಲಿ ಮತ್ತು ಮಾಜಿ ನಗರಸಭಾ ಸದಸ್ಯರು, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿದಂತೆ ನಗರದ ಹಲವಾರು ಗಣ್ಯರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.